ಎಲ್ಲರಿಗೂ ನಮಸ್ಕಾರಗಳು. ಯಾಕಂತೇಳಿದರೆ, ನಾವು ಮೊದಲನೇದಾಗಿ ಸಂವಿಧಾನ ಬರೆದಂಥ ಅಂಬೇಡ್ಕರನ್ನು ನೆನೆಯುತ್ತಾ ನನ್ನ ಯೂಟ್ಯೂಬ್ ನ್ಯಾಯಪರ ಹೋರಾಟ ಏನಂತೇಳಿದರೆ, ನ್ಯಾಯಪರ ಹೋರಾಟ ಅಂತೇಳಿದರೆ ಸತ್ಯ ಇದ್ದಲ್ಲಿ ನ್ಯಾಯ ಸಿಗಬೇಕಂತೇಳಿ. ಅದೇ ರೀತಿಯಲ್ಲಿ ನಾನು ಸಾಧಾರಣ ಈಗ SIT ರಚನೆ ಆದ ನಂತರ ಯಾವುದೇ ವಿಷಯವನ್ನು ನಾನು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಲಿಲ್ಲ. ಆದರೆ ಇವತ್ತೇನೋ ಒಂದು ಸಣ್ಣ ಪುಟ್ಟ ಮಾಡಬೇಕಂತ ಅನಿಸಿಕೆ ಆಗಿದೆ. ಯಾಕಂತ ಹೇಳಿದ್ರೆ, ಎಲ್ಲ ನೋಡ್ತಾ ಕೂತ್ಕೊಂಡಿದ್ದೆ ನಾನು. ಪ್ರತಿಯೊಂದು ಚಾನಲರು ಒಂದೊಂದು ರೀತಿಯಲ್ಲಿ ಮಾತಾಡುವಂಥದ್ದು, ಮಾಧ್ಯಮದವರು ಅವರು ನಾವೆಲ್ಲ ಮಾಡುವಂಥದ್ದು ಧರ್ಮ, ನ್ಯಾಯ, ನೀತಿ ಅಂಥೇಳಿ ಆ ಥರ ಮಾಡುವವರು ಒಂದು ಭಾಗ. ಅದೇ ರೀತಿಯಲ್ಲಿ ಒಂದು ಸಂಸ್ಥೆಯನ್ನು ಮಾಡಿ ಹಣ ಮಾಡುವವರು ಒಂದು ಬದಿ, ವಾದ ವಿವಾದವಾಗುವಂಥದ್ದು ಕೆಲವರು ತಮ್ಮ ಮನೆಯಲ್ಲಿ ಮಕ್ಕಳು ಅಥವಾ ಹೆಂಗಸರು, ಮಹಿಳೆಯರು ಎಲ್ಲ ಮನೆಯಲ್ಲಿ ಇರುವವರು ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಟುಕೊಂಡು ನಾಳೆ ನಮ್ಮ ಮನೆಯಲ್ಲಿ ಈ ರೀತಿ ಆಗ್ತದೆ ಏನೋ ಎಂಬ ಹೆದರಿಕೆ ಅಂತ ಹೇಳ್ತದೆ. ಇದು ಮತ್ತೊಂದು ನಾನು ಉದಾಹರಣೆ ಹೇಳಲಿಕ್ಕೆ ಹೋದರೆ, 3 ವಿಧಾನ ಬಿಟ್ಟವರಿಗೆ ಯಾವುದೇ ಹೆದರಿಕೆ ಇರೋದಿಲ್ಲ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಾನು ಸ್ವಲ್ಪ ತಿಳುವಳಿಕೆಯನ್ನು ಇದ್ದು ಮಾತಾಡುವಂಥದ್ದು. ನಾನು ಎಲ್ಲರಾಗೆ ಜಾಸ್ತಿ ಮಾತಾಡೋದಿಲ್ಲ. ಯಾಕಂತ ಹೇಳಿದ್ರೆ, ನನಗೆ ವಿದ್ಯಾಭ್ಯಾಸ ಇಲ್ಲ. ಪ್ರತಿಯೊಂದು ಈಗ ಬೇಕಾಗುವಂಥದ್ದು ದಾಖಲಾತಿ. ಬಾಯಲ್ಲಿ ಕೊಚ್ಕೊಂಡು ನಾವು ಮಾತಾಡಿ ಅದ ನಂತರ 4 ಜನ ಹತ್ರ ಒಂದಳೆ ಹೂಸ್ಕೊಳ್ಳುವಂಥದ್ದು, ಅದೆಲ್ಲ ಮಾಡುವಂಥದ್ದು ಒಳ್ಳೆ ಕೆಲಸ ಅಲ್ಲ. ನಾವು ಮಾಡುವಂಥದ್ದು ನಾವು ಒಬ್ಬರೇ ಹೇಳುವಂಥ ಶಬ್ದ. ಆದರೆ ನೋಡುವವರು ಸಾವಿರಾರು ಜನ ಇರ್ತಾರೆ. ಯಾಕಂತ ಹೇಳಿದ್ರೆ, ಮುಂಚೆ ಆದರೆ ನಾವು ಒಂದು ಮದುವೆ ಆಗಲಿಕ್ಕೆ ಮನೆಯವರೇ ನೋಡಬೇಕು, ಹುಡುಗಿ ಅಥವಾ ಹುಡುಗನ. ಇದನ್ನು ಸರಿ ಇದ್ರೆ ಸರಿ ಅಂತೇಳಿ ನೀವು ಗಮನಿಸಿ. ಆವಾಗ ಈ ಫೋನ್ ಅಂಬುದು ಬರಲಿಲ್ಲ. ಯಾಕಂತ ಹೇಳಿದರೆ, ನನಗೆ ಈಗ 40-45 ವರ್ಷ ಆಗಿದೆ. ಆವಾಗ ಫೋನ್ ಇಲ್ಲ. ನಾನು ಫೋನ್ ಇಲ್ಲದಿರುವ ಕಾರಣದಲ್ಲಿ ಯಾವುದೇ ವ್ಯಕ್ತಿಗಳಿಗೆ ಯಾರ ಸಂಪರ್ಕವೂ ಮಾಡಲಿಕ್ಕೆ ಆಗುವುದಿಲ್ಲ. ಮತ್ತು ಏನು ಮೋಸ ವಂಚನೆ ಮಾಡಲಿಕ್ಕೆ ಅವರಲ್ಲಿ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ, ಮಾಡಿದ್ದು ಸಹ ಅವ್ರ ಮನೆಯಲ್ಲೇ ಮಾಡಬೇಕು ವಿನ ಇನ್ನೊಬ್ಬರ ಮನೆಗೆ ಹೋಗಿ ಮಾಡಲಿಕ್ಕೆ ಆಗುವುದಿಲ್ಲ. ಈಗ ಎಲ್ಲ ಬಂದು ತಂತ್ರಜ್ಞಾನ, ವಿಜ್ಞಾನ ಇದೆಲ್ಲ ಬಂದು ಫೋನು, ಲ್ಯಾಪ್ಟಾಪು, ಮತ್ತೊಂದು ಇನ್ನೊಂದು ಪ್ರತಿಯೊಂದು ನಿಮ್ಗೆ ಗೊತ್ತುಂಟು. ಅದು ನಾವು ಹೇಳುವಂಥ ಮಾತಲ್ಲ. ನೀವು ಪ್ರತಿಯೊಂದು ಮಗುವಿಗೆ ಸಹ ಈಗ ಬೆಳಗ್ಗೆ ಮುಂಚೆ ಎದುರುಗತಿಗೆ ಮಗು ಒಂದು ತಿಂಡಿ ತಿನ್ನಬೇಕಾದ್ರೆ ಮೊಬೈಲೇ ಕೊಡಬೇಕು. ಇಲ್ಲದಿದ್ದರೆ ಅದು ಮಗು ತಿಂಡಿ ತಿನ್ನುವುದಿಲ್ಲ. ಆ ರೀತಿ ಪರಿಸ್ಥಿತಿ ಬಂದಿದೆ. ಆದರೆ ಆವಾಗ ಈಗ ಏನಿಲ್ಲ. ಈಗ ಏನಂತ ಹೇಳಿದ್ರೆ, ನಾವು ಇಲ್ಲೇ ಕೂತ್ಕೊಂಡಿದ್ದರೆ ಇಡೀ ನಮ್ಮ ದೇಶದ ವಿಷಯವನ್ನು ನಾವು ಈಗ ನೋಡ್ಬೋದು. ಏನಂತ ಹೇಳಿದ್ರೆ, ಒಬ್ಬರಲ್ಲ ಒಬ್ಬರು ಮೊಬೈಲಲ್ಲಿ ಅದು ಹಾಕಿ ಇರ್ತಾರೆ, ಅದನ್ನು ನಾವು ನೋಡ್ತಾ ಇರ್ತೇವೆ. ಆವಾಗ ಏನಿಲ್ಲ, ನಾವೇ ಹೋಗಬೇಕು. ಎಷ್ಟೋ ದೂರ ಒಂದು ಹುಡುಗಿ ಇರ್ತಾಳೆ, ಅವಳನ್ನು ಯಾಕೆ ಉದಾಹರಣೆ ಹೇಳ್ತೇನೆ ಅಂದರೆ, ರೇಪ್ ಕೇಸ್ ಮಾಡುವಂಥದ್ದು ಯಾವ ರೀತಿಯಲ್ಲಿ ಅಂತೇಳಿ.
ಇದು ನಮ್ಮ ಮೊಬೈಲು, ಲ್ಯಾಪ್ಟಾಪು, ಈ ಇದರಲ್ಲಿ ಮೊಬೈಲಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗೂ ನಂದು ಉತ್ತರ ಉಂಟು. ಅದರಲ್ಲಿ ನೀವು ಅರ್ಥ ಮಾಡಿ ನೋಡಬೇಕು. ಇದೇನಿಲ್ಲ, ಈಗಲೇ 1 ಸೆಕೆಂಡ್ ಒಳಗೆ ನಮ್ಮ ಇಡೀ ಇಂಡಿಯಾದ ವಿಷಯ ಗೊತ್ತಾಗ್ತದೆ. ಒಂದು ಹುಡುಗಿಯನ್ನು ಬೇಕಾದರೆ ಮಾತಾಡಲಿಕ್ಕೆ ಅಥವಾ ನೋಡಲಿಕ್ಕೆ ಏನಿಲ್ಲ, ಈಗ ಮೊಬೈಲಲ್ಲಿ ಹೊಡೆದ್ರೆ ಆಯ್ತು. ಚೆಸ್ ಮಾಡಿ ಅಂತ ಹೇಳ್ತಾರಲ್ಲ, ನಮ್ಮ ಮೊಬೈಲಲ್ಲಿ ಹೊಡೆದು ಕೂಡಲೇ ಬರ್ತಾರೆ. ನಮಗೂ ಓಕೆ, ನಿಮಗೂ ಓಕೆ. ಅದು ಅಲ್ಲಿ ನಿಜವಾಗಿ ನೋಡೋದಿಲ್ಲ, ಅವರು ಮುಖ ಸೇಪೋದನ್ನು ನೋಡುವುದಿಲ್ಲ, ಏನಿಲ್ಲ. ಮೊಬೈಲಲ್ಲಿ ಯಾವ ರೀತಿ ಬೇಕಾದರೂ ಮಾಡ್ಬೋದು. ನನ್ನ ಗಡ್ಡವನ್ನು ಬಿಟ್ಟು ಗಡ್ಡ ಇಲ್ಲದೆ ಮಾಡ್ಬೋದು, ಅಥವಾ ಇನ್ನೊಬ್ಬರ ರೂಪವನ್ನು ಮಾಡ್ಬೋದು, ಯಾವುದು ರೀತಿ ಮಾಡ್ಬೋದು. ಇದು ಒಳ್ಳೆಯದಕ್ಕೂ ಉಂಟು, ಅದರ ಡಬ್ಬಲ್ ಆಗಿ ಕೆಟ್ಟದಕ್ಕೂ ಉಂಟು. ಈ ಮೊಬೈಲು ತಂತ್ರಜ್ಞಾನ ಇಂಥನೆಲ್ಲ ಉಂಟಲ್ಲ, ಎಷ್ಟೋ ಅನುಕೂಲ ಉಂಟು, ಅಷ್ಟೇ ಅದಕ್ಕೆ ಉಪದ್ರ ಉಂಟು. ಅಂತ ಹೇಳಿದರೆ ಇದಾಗುವಂಥದ್ದು ಏನು ಅಂದರೆ, ಎಲ್ಲೇ ಕೊಲೆ ಆಗುವಂಥದ್ದು, ಎಲ್ಲೋ ಇದಾಗುವಂಥದ್ದು. ಈಗ ನಾನು ಗಿಳಿಯಾರ್ ಮತ್ತು ರಾಕೇಶ್ ಶೆಟ್ಟಿ ಹಾಗೂ ಒಂದು 4 ಜನರ ಹೆಸರು. ಒಬ್ಬರು ಡಾಕ್ಟ್ರು ಓದಬೇಕಂತ ನಾವೀಗ ವಿದ್ಯಾಭ್ಯಾಸ ಕಲಿಲಿಲ್ಲ, ಬಟ್ ಅವರು ಕಲಿತವರು ಮಾತಾಡುವ ರೀತಿ, ನ್ಯಾಯ ನೀತಿ ಇರಬೇಕು, ಸತ್ಯವನ್ನು ಹೇಳಬೇಕು, ಸುಳ್ಳನ್ನು ಹೇಳಬೇಕು. ಯಾಕೆ ಸುಳ್ಳು ಹೇಳ್ತಾರೆ ಅಂತ ಹೇಳಿದಕ್ಕೂ ಉದಾಹರಣೆ ಕೊಡ್ತೀನಿ ನಾನು. ಯಾಕೆ ಹೇಳ್ತಾರೆ ಅಂದರೆ, ಅವರಲ್ಲಿ 10 ರೂಪಾಯಿ ಋಣ ಇವರು ತಿಂದಿದ್ದಾರೆ. ಅವರು ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಯಾರೇ ಆಗಲಿ, ಯಾರ ಬಗ್ಗೆ ನಾನು ಮಾತಾಡಲಿಲ್ಲ. ಆವಾಗ ಅವರಿಗೆ ಸತ್ಯ ಇದ್ದನನ್ನು ಮುಚ್ಚಲೇಬೇಕಾಗ್ತದೆ. ಏನಂತ ಹೇಳಿದ್ರೆ, ಅವರಲ್ಲಿ 10 ರೂಪಾಯಿ ಋಣವನ್ನು ಇವರು ತಿಂದಿದ್ದಾರೆ. ತಿಂದಿದ್ದಕ್ಕೆ ಇವರು ಈ ರೀತಿ ಮಾತಾಡುವಂಥದ್ದು, ದಾರಿ ತಪ್ಪಿಸುವಂಥದ್ದು. ಈಗ ನಾನೊಬ್ಬರ ಹತ್ರ ಒಂದು ಚಹಾ ಕುಡಿತೇನೆ, ಆವಾಗ ಚಹಾ ಕುಡಿದ ನಂತರ ಅವರು ಅಲ್ಲಿಂದ ಹೋಗಿ ಏನೋ ಒಂದು ಅನ್ಯಾಯ ಮಾಡ್ತಾರೆ. ಅದ ನಂತರ ಗಣೇಶಲ್ಲಿ ಬಾ ಮಾರಾಯ, ಒಂಚೂರು ಇದು ನಾನು ತಪ್ಪು ಮಾಡಿದ್ದೇನೆ ಮಾರಾಯ, ಇದನ್ನು ಯಾವ ರೀತಿಯಲ್ಲಿ ತಪ್ಪಿಸ್ಕೊಂಡು ಹೋಗೋದು, ಒಂದು ದಾರಿ ತೋರಿಸಿಕೊಡು ಅಂತ ಹೇಳ್ತಾರೆ. ಆವಾಗ ನಮಗೇನಾಗ್ತದೆ, ಹಂತದಲ್ಲಿ ಸಿಕ್ಕಬೀಳ್ತೇವೆ. ಯಾಕೆ ಹೇಳಿದರೆ, ಅವರಲ್ಲಿ 1 ಲೋಟ ಚಹಾ ಕುಡ್ತಿದ್ದೇನೆ. ಆವಾಗ ನನಗೂ ಅಲ್ಲಿ ನನಗೆ ಹೇಳುವಂಥ ಅವಶ್ಯಕತೆ ನನಗೆ ಇರೋದಿಲ್ಲ. ಈ ಋಣಮ್ದು ಇರ್ತದಲ್ಲ, ಈ ಚಹಾದ ಋಣಮ್ದು ನಮ್ಗೆ ತೀರಿಸ್ಕೊಳ್ಳೇಬೇಕಾಗ್ತದೆ. ಆವಾಗ ಅವ್ರು ತಪ್ಪು ಮಾಡಿದರು, ನಾನು ತಪ್ಪು ಮಾಡಲಿಲ್ಲ ಅಂತೇಳಿ ಹೇಳ್ತಾನೆ. ಆದರೆ ಮನಸ್ಸಲ್ಲಿ ನನಗೆ, ಹೃದಯದಲ್ಲಿ ಮಾತ್ರ ಇದು ಸರಿಯಲ್ಲ ಅಂತೇಳಿ ನಾನು ಎಣಿಸ್ತೇನೆ. ಅದೇ ರೀತಿಯಲ್ಲಿ ಇವರು ಅವರಿಗೆ ಘನತೆಗಿರುವಂಥನು. ಈಗ ನಮ್ಮ ಊರಿಗೆ ಬರುವ, ಉಡುಪಿ ಜಿಲ್ಲೆಗೆ ಬರುವ ತಾಯಿಯಾದಂಥ ಅಮೃತೇಶ್ವರಿ ದೇವಸ್ಥಾನದಲ್ಲಿ, ಸ್ಥಳದಲ್ಲಿ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಅಲ್ಲ, ಅದೇ ಗ್ರಾಮದಲ್ಲಿ ಹುಟ್ಟಿದಂಥ ಗಿಳಿಯಾರು. ಯಾಕೋ ಏನೋ ಇವತ್ತು ಸಣ್ಣ ಮಕ್ಕಳು ಮರಿಯೆಲ್ಲ, ಇಷ್ಟಿಷ್ಟೇಪು ಪ್ರಾಯ ಬರ್ತಿದ್ದಂಥ ಮಕ್ಕಳೆಲ್ಲ ಅವರಿಗೆ ನೀಚು ಛೂ ಅಂತೇಳಿ ಹೇಳುವಂಥದ್ದು ಕೇಳುವಾಗ ನಮಗೆ ತಾಯಿ ನೆನಪಾಗುವಂಥದ್ದು. ಅಂಥ ಅಮೃತೇಶ್ವರಿ ದೇವಸ್ಥಾನದಲ್ಲಿ ಸ್ಥಳದಲ್ಲಿ ಹೆಸರು ಹಾಳು ಮಾಡ್ತಾನಲ್ಲ ಅಂತೇಳಿ ಇವು ಹೇಳುವಂಥದ್ದು ಏನು, ಧರ್ಮಸ್ಥಳ ದೇವರ ಹೆಸರು ಮಾಡ್ತಾರಂತೇಳಿ. ಯಾರು ದೇವರ ಹೆಸರು ಹಾಳು ಮಾಡೋದಿಲ್ಲ. ಅದೇ ರೀತಿಯಲ್ಲಿ ನಾವು ಸಹ ತಾಯಿಯ ಅನುಗ್ರಹ ಅಂದರೆ ತಾಯಿ ಸ್ಥಳದಲ್ಲಿ ಇವು ಹುಟ್ಟಿದಂಥ ವ್ಯಕ್ತಿ, ಇವ ಯಾವ ರಾಕ್ಷಸ ಆಗಿರ್ಬೋದು, ಈ ಕೊಲೆ ಕೊಡಕರಿಗೆ ಸಹಾಯ ಮಾಡ್ತಾನೆ. ಯಾರಂತೇಳಿಲ್ಲ ನಾನು ಹೇಳುವಂಥದ್ದು, ಅಲ್ಲಿ ನಾವು ಕೇಳುವಂಥದ್ದು ಎಲ್ಲಿ ಆಗಲಿ, ನಮ್ಮ ಮನೆಯಲ್ಲೇ ಆಗಲಿ ಯಾರು ತಪ್ಪು ಮಾಡ್ತಾರಪ್ಪ, ಅದು ಯಾರು ತಪ್ಪು ಮಾಡಿದೆ ಅಂತೇಳಿ ಹೇಳುವಂಥದ್ದು, ಶಿಕ್ಷೆ ಕೊಡುವಂಥದ್ದು, ಮತ್ತೊಂದು ಮಾಡುವಂಥದ್ದು, ಅದು ಅವರು ಕಾನೂನು, ಸಂವಿಧಾನದಲ್ಲಿ ಉಂಟು. ಇಂತಿಂಥ ಕಾನೂನು, ಅದನ್ನು ನಾವು ಕ್ಷಮೆ ಕೇಳ್ಬೋದು. ನೋಡಿ, ನಾವು ತಪ್ಪು ಮಾಡಿದೌದು, ಏನೋ ನಮ್ಗೆ ಒಂದು ಅನಂಕಸವಾಗಿ ನಮ್ಮವರೋ ಅಥವಾ ನಮ್ಮ ಇಲ್ಲಿ ಊರಿನವರೋ ಅಥವಾ ಯಾರೋ ಅದಕ್ಕೆ ಯಾವುದಾದ್ರು ಒಂದು ಶಿಕ್ಷೆ ಕೊಟ್ಟು ಅದನ್ನು ಬಿಡಬೇಕಂತ ಹೇಳಬೇಕೆ ವಿನ ಮಾಡಲೇ ಇಲ್ಲ ಅಂಥೇಳಿ ಮುಚ್ಚುವಂಥದ್ದು ಅದು ಮಹಾಪಾಪ. ಇದು ಗಿಳಿಯಾರ
ಯಾಕಂತ ಹೇಳಿದ್ರೆ ಈಗ ನಮ್ಮ ಊರಿನ ವಿಷಯ ಹೇಳಬೇಕು. ಯಾಕಂದರೆ ಮೊದಲಾಗಿ ನಮ್ಮ ಊರಿನಲ್ಲಿ ಕೆಟ್ಟ ಹೆಸರು ಬರುವಂಥದ್ದು ಈಗ ಗಿಳಿಯರಿ ಬಿಟ್ಟರೆ ಮತ್ತು ಯಾರಿಗೂ ಇಲ್ಲ. ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಅಂತ ಹೇಳಿದರೆ ಇವತ್ತು ಇಡೀ ಇಂಡಿಯಾದಲ್ಲಿ ಫಸ್ಟ್ ಸ್ಥಾನವನ್ನು ಪಡೆದಿರುವಂಥದ್ದು ಉಡುಪಿ ಜಿಲ್ಲೆ. ಎಲ್ಲದರಲ್ಲಿ ವಿದ್ಯಾಭ್ಯಾಸದಲ್ಲಿ ಹಿಡಿದು ಪ್ರತಿಯೊಂದು ದೇವಸ್ಥಾನ, ಪ್ರತಿಯೊಂದು ಯಾವ ಊರಿನಿಂದ ಬರುವಂಥದ್ದಿದ್ದರೆ ಉಡುಪಿ ಜಿಲ್ಲೆಯ ದೇವಸ್ಥಾನಕ್ಕೆ ಬರುವಂಥದ್ದು, ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ದೇವಸ್ಥಾನಕ್ಕೆ ಬರುವಂಥದ್ದು. ಈ ಧರ್ಮಸ್ಥಳವು ಸಹ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದಂಥದ್ದು. ಆ ಅಮೃತೇಶ್ವರಿ ದೇವಸ್ಥಾನದ ಹತ್ತಿರ ಅದೇ ಗ್ರಾಮದಲ್ಲಿ ಹುಟ್ಟಿದಂಥ ನಾನು ಕೆಟ್ಟ ಶಬ್ದವನ್ನು ನಾನು ಬಳಸುವುದಿಲ್ಲ. ಅವನ ಬಾಯಲ್ಲಿ ಬರ್ಬೋದು ಅಥವಾ ರಾಕೇಶ್ ಶೆಟ್ಟಿ ಬಾಯಲ್ಲಿ ಬರ್ಬೋದು. ಅವರು ಯಾಕೆ ಹೇಳ್ತಾರೆ ಅಂತೇಳಿ ಜನರು ತಿಳ್ಕೊಳ್ಬೇಕು. ಬರ್ದೆ ಅವನ ಬಗ್ಗೆ ನಾವು ಮಾತಾಡಬಾರ್ದು. ಯಾಕೆ ಹೇಳಿದರೆ ಅವನ ಋಣದಲ್ಲಿದ್ದಾನೆ. ಏನಂತ ಹೇಳಿದರೆ ಇವನಿಗೆ ಅರ್ಜೆಂಟ್, ಅವನಿಗೇನೋ ಹಣ ಬೇಕಿತ್ತು, ಅವರಲ್ಲಿ ಹೋಗಿ ತಂದಿದಂಥ ನಮ್ಮಲ್ಲಿ ಪ್ರೂಫ್ ಬೇಕು. ಹೇಳಲಿಕ್ಕೆ ಯಾವುದೇ ವಿಷಯಕ್ಕೂ ಪ್ರೂಫ್ ಬೇಕು ಅಂತ ಕೇಳ್ತಾರೆ. ಪ್ರೂಫ್ ಇದ್ದರೂ ಸಹ ಅವರಿಗೆ ಶಿಕ್ಷೆ ಕೊಡುವುದಿಲ್ಲ. ಯಾಕಂತ ಹೇಳಿದ್ರೆ ಈಗ ಹಣವೇ ಮೇಲಂತೇಳಿ ಈಗ ಮಾಡಿಕೊಂಡು ಬಂದಿದ್ದಾರೆ. ಮುಂಚೆ ಹಾಗೆಲ್ಲ ಧರ್ಮ ಅಂಥೇಳಿ ನಾವು ಪಾಲಿಸ್ಕೊಂಡು ಬರ್ತಿದ್ವಿ. ನಮ್ಮ ಅಜ್ಜ ಹಿರಿಯರವರು ಇವರೆಲ್ಲ ಧರ್ಮ ಅಂಥೇಳಿ ಯಾವತ್ತು ಧರ್ಮ ತಪ್ಪಿ ಹೋಗಬಾರ್ದು. ಯಾವ ಮನೆಯಲ್ಲಿ ಯಾವ ರೀತಿಯಲ್ಲಿ ನಿಂತ್ಕೊಳ್ಬೇಕು, ಯಾವ ದೇವಸ್ಥಾನದಲ್ಲಿ ಎಲ್ಲಿ ನಿಲ್ಲಬೇಕು ಅಂದೇಳಿ. ಈಗ ಏನಿಲ್ಲ, ನಾವು ಬರೀ ಬಾಯಲ್ಲಿ ಬರ್ದೇ ಕೂಗೋದಕ್ಕಿಂತ ಅವರ ಮಾಡಿದ ಪಾಪ ಅವರೇ ತೊಳ್ಕೊಳ್ತಾರೆ. ನಾಳೆ ಸತ್ಯ ಎದುರು ಬಂದೇ ಬರ್ತದೆ. ಸತ್ಯಕ್ಕೆ ಕಾಲ ಲೇಟ್. ಅನ್ಯಾಯ ಮಾಡಿದವರಿಗೆ ಕಾಲ ಲೇಟ್, ಸತ್ಯ ಮಾಡಿದವರಿಗೆ ಬೇಗ ಕಾಲ. ಅಂದು ಯಾವ ಉದಾಹರಣೆ ಹೇಳ್ತೇನೆ ಅಂತ ಹೇಳಿದ್ರೆ, ಇವಾಗ ಗಿಳಿಯಾರು ಮತ್ತು ರಾಕೇಶ್ ಶೆಟ್ಟಿ ಮಾತಾಡುವಂಥದ್ದು ಈ ಮನುಷ್ಯರ ಜನ್ಮದಲ್ಲಿ ಅವರ ತಂದೆ ತಾಯಿ ಏನು ಪುಣ್ಯ ಮಾಡಿದರೇನೋ ಇವ್ರನ್ನ ಜನ್ಮ ಕೊಡಲಿಕ್ಕೆ. ನಾನು ಹೇಳುವಂಥದ್ದು ಅದೇ ಆ ಡಾಕ್ಟ್ರ್ ಮತ್ತು ಇವರೆಲ್ಲ ಬಿಡಿ, ಇವ್ರಿಗೆ ವಿದ್ಯಾಭ್ಯಾಸ ಇಲ್ಲ ಅಂತೇಳಿ ಮಾಡುವ. ಆ ಡಾಕ್ಟ್ರ್ ಮಾತಾಡುವಂಥದ್ದು ಅವನಿಗೆ ಹೆಂಡತಿ ಅಂತೇಳಿದರೆ ತಾಯಿ, ನಾವು ಕರೆಯುವುದು ಹೆಂಡತಿ ಅಂತೇಳಿ, ಅವರ ತಾಯಿ. ಈಗ ನಾವು ಅವರ ಮಕ್ಕಳೇ ಇಲ್ಲೇನು, ಮಕ್ಕಳಿಲ್ಲದಿದ್ದರೂ ಇನ್ನೊಬ್ಬರು ಹೋಗುವಂಥ ಹೆಣ್ಣು ಅಥವಾ ಗಂಡು, ಅವರು ಸಹ ನಮ್ಮ ಮಕ್ಕಳಂತೇಳಿ ನಾವು ಭಾವಿಸಿಕೊಂಡು ಅವರನ್ನು ನೋಡುವಂಥ ಎಷ್ಟೋ ಜನರಿಗೆ ಮಕ್ಕಳಿಲ್ಲ. ಆದರೆ ಇನ್ನೊಬ್ಬರ ಮಕ್ಕಳನ್ನು ತಂದು ಸಾಕ್ತಾರೆ. ಆವಾಗ ಅವರು ಎಣಿಸ್ಕೊಳ್ಳೋದ್ರಿಂದ ಈ ಮಕ್ಕಳು ನಂದಲ್ಲ, ಯಾರು ತಂದು ಸಾಕಿದೆ ಅಂತೇಳಿ ಸಾಕುವುದಾ? ಅಲ್ಲ, ಅದು ನನ್ನ ಮಗುವೇ, ನನ್ನ ಹೆಂಡತಿಯೋ ಅಥವಾ ನನಗೆ ಜನ್ಮ ಕೊಡದೇ ಇದ್ದರೂ ಸಹ ಇನ್ನೊಬ್ಬರ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಗು, ಅದು ನನ್ನ ಮಗುವೇ ಎಂದು ಭಾವಿಸಿದರೆ ಈ ಕೆಟ್ಟ ಶಬ್ದ, ಕೆಟ್ಟ ಮಾತು ಬರುವುದಿಲ್ಲ. ಯಾಕಂತೇಳಿ ನಾನು ತುಂಬ ಈ ನಮ್ಮ ಊರಿನಲ್ಲಿ ಯಾರು ತಪ್ಪು ಮಾಡಿದರೂ ಈಗ ನನ್ನ ಕಣ್ಣೆದುರು ಸಿಕ್ಕಿದರೆ ನಾನು ಓಪನ್ ಆಗಿ ಹೇಳಿಬಿಡ್ತೇನೆ. ನನ್ನ ಹತ್ರ ಏನು ಮಾಡಲಿಕ್ಕಾಗ್ತದೆ ಅಂತಲ್ಲ, ನಾನು ಓಪನ್ ಆಗಿ ಹೇಳಿಬಿಡ್ತೇನೆ. ಯಾಕೆ ಹೇಳಲಿಕ್ಕಾಗ್ತದೆ ಅಂದರೆ ಮನೆಗೆ ಹೋಗಿ ಹೇಳುವಂಥದ್ದಲ್ಲ. ಈಗ ಬಂದಿದೆಯಲ್ಲ ನನಗೂ ಒಂದು ಮೊಬೈಲ್ ಸಣ್ಣದು, ಈ ಮೊಬೈಲಲ್ಲಿ ಮಾಡ್ತೇನೆ, ಆದಷ್ಟು ಜನ ನೋಡ್ತಾರೆ. ಒಳ್ಳೆ ಕೆಲಸವನ್ನು ಮಾಡೋದು ಹಾಕ್ತೇನೆ, ಕೆಟ್ಟ ಕೆಲಸ ಮಾಡೋದು ಹಾಕ್ತೇನೆ. ನಾನು ಮುಂಚೆ ಆದರೆ ಮನೆ ಹೋಗಿ ಹೇಳಬೇಕು, ಇವತ್ತು ಮದುವೆ ಉಂಟು ನಮ್ಮ ಮನೆಯಲ್ಲಿ, ನೀವು ಬರಬೇಕು, ಹಾಗೆ ಬರಬೇಕಂತ. ಈಗ ಏನಿಲ್ಲ, ವಾಟ್ಸಪ್, ಯೂಟ್ಯೂಬ್ ಇಂಥದ್ದೆಲ್ಲ ಮಾಡಿ ಬಿಡ್ತಾರೆ, ಅದನ್ನು ನೋಡಿ ಬರ್ತಾರೆ. ನಾನು ಹೇಳೋದು, ನಾವು ಹಿಂದಿನ ಕಾಲದ್ದಕ್ಕೂ ಇದಕ್ಕೂ ಡಿಫರೆನ್ಸ್ ಎಷ್ಟು ಉಂಟು ಅಂತ ಹೇಳಿದರೆ, ಇವತ್ತು ಒಬ್ಬರನ್ನು ಹೀನ ರೀತಿಯಲ್ಲಿ ಮಾಡಬೇಕಾದ್ರೆ ಒಂದೇ ಸೆಕೆಂಡ್ ಇಲ್ಲೇ ಕೂತ್ಕೊಂಡು ನನ್ನ ಮನೆಯಲ್ಲಿ ಒಳಗೆ ಕೂತ್ಕೊಂಡು ನಾನು ಅಲ್ಲಿ ಅದಾಗಿದೆ, ಇಲ್ಲಿ ಇದಾಗಿದೆ ಅಂತೇಳಿ ಈ ಋಣದ ಬಗ್ಗೆ ನಾನು ಮಾತಾಡ್ತೇನೆ. ನಾನು ಸಹ ಇನ್ನೊಬ್ಬರ ವಿಷಯ ಹೇಳಬೇಕಾದ್ರೆ ಮುಂಚೆ ನಂದು ಹೇಳಬೇಕು. ನಾನು ಈ BJP ಸರ್ಕಾರ ಬಗ್ಗೆ ಬೇಡ, ಮೂರೂ ಸರ್ಕಾರದವರು ನಮ್ಮವರೇ. ಒಳ್ಳೆಯದು ಮಾಡಿದವರು ನಮ್ಮವರು, ಕೆಟ್ಟದ್ದು ಮಾಡಿದವರು ಮಾತ್ರ ನನ್ನವರಲ್ಲ. ಹಾಗೆ ಮೊದಲನೇ ಬಾರಿಗೆ ತುಂಬ ಮಾತಾಡಲಿಕ್ಕುಂಟು ನನಗೆ.
ಆದರೆ ನಮ್ಮಂಥ ಮಾಧ್ಯಮದವರಲ್ಲ ನಾವು ಒಂದು ಸಣ್ಣ ಮೊಬೈಲ್ ಇಟ್ಕೊಂಡು ಯೂಟ್ಯೂಬ್ ಚಾನಲ್ ಅದು ಮಾಧ್ಯಮದವರು ಮಾಡುವುದೆಲ್ಲ ನೀವು ನೋಡ್ತಿದ್ದೀರಿ. ಹಲ್ಕ ಕೆಲಸ, ಕೆಟ್ಟ ಶಬ್ದವನ್ನು ನಾವು ಮಾತಾಡೋದಿಲ್ಲ, ಹಲ್ಕ ಕೆಲಸ ಅಂತೇಳಿ ಹೇಳ್ಬೋದು. ರಾಕೇಶ್ ಶೆಟ್ಟಿ, ಗಿಳಿಯಾರ್ ಹಾಗೂ ಡಾಕ್ಟ್ರ್ ಮತ್ತೊಂದೊಂದು 2-3 ಜನ ಮಾತ್ರ, ಇಡೀ ಊರಿನವ್ರು ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆಲ್ಲ ಗೊತ್ತಿರ್ತದೆ, ಎಲ್ಲರಿಗೂ ಗೊತ್ತಿರ್ತದೆ ಇವರು ಮಾಡಿದ್ದು ಯಾಕೆ ಅಂತ. ಅಲ್ಲ, ಅವರು ಮಾಡಿದ್ದು ತಪ್ಪಂತ ನಾನು ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ಅವರ ಋಣ ತಿಂದಿದ್ದಾರಲ್ಲ, ಅವರಲ್ಲಿ ಹಣ, ಋಣ ಅಂತ ಹೇಳಿದ್ರೆ ಹಣ ಅಥವಾ ಏನೋ ಒಂದು ಅವ್ರ ಸ್ವತ್ತಲ್ಲಿ ಅವರು ಪಾಲಾಗಿದ್ದಾರೆ. ಹಾಗಾಗಿ ಇವರು ಮಾತಾಡುವಂಥದ್ದು, ಅವ್ರ ಪರವಾಗಿ ಮಾತಾಡುವಂಥದ್ದು, ಸುಳ್ಳನ್ನು ಮುಚ್ಚುವಂಥದ್ದು, ಸತ್ಯವನ್ನು ಮುಚ್ಚುವಂಥದ್ದು, ಸುಳ್ಳನ್ನು ಹೇಳುವಂಥದ್ದು, ಹೇಳುವ ಪರಿಸ್ಥಿತಿ ಬಂದಿದೆ ಅವರಿಗೆ. ಯಾಕಂತ ಹೇಳಿದ್ರೆ ಅವರಲ್ಲಿ ನಾನು ಹೇಳಿನಲ್ಲ, 1 ಲೋಟ ಚಹಾ ಕುಡಿದೋದಕ್ಕೆ ನಾನೊಬ್ಬನ ಈ ಆರೋಪಿಯನ್ನು ನಾನು ಹೋಗಿ ಸಾಕ್ಷಿ ಹೇಳಬೇಕಾಗ್ತದೆ. ಅದೇ ರೀತಿಯಲ್ಲಿ ನಾನು ಸಾಧಾರಣ ಈಗ 15 ವರ್ಷ ಆಯಿತು ನಮ್ಮ ಮೋದಿ ಸರ್ ಅವರು, ನಾನು ಮಂದಾರ್ತಿ ಹಬ್ಬದಲ್ಲಿ ಹೀಗೆ ಎಲ್ಲ ಹುಡುಗರು ಮಕ್ಕಳೆಲ್ಲ ನಾವು ಜಾತ್ರೆ ಅಂತ ಹೇಳ್ತೇವೆ, ಜಾತ್ರೆಯಲ್ಲಿ ತೀರ್ಥ ಉಂಟು. ನಮ್ಮ ದೋಸ್ತಿಯವರೇ ಒಂದು 8-10 ಜನ ಒಂದು ಗ್ರೂಪ್ ಮಾಡಿಕೊಂಡು ಚಹಾ ಕೊಡ್ತಾಯಿದ್ರು, ಫ್ರೀ ಚಹಾ ಅಂತೇಳಿ. ನಾನು ಯಾವತ್ತೂ ಫ್ರೀ ಚಹಾ ಅಂತೇಳಿ ಯಾರ್ದು ಕುಡ್ದಿದ್ದಿಲ್ಲ. ಅವತ್ತೇನೋ ನಮ್ಮ ದೋಸ್ತಿರಲ್ಲ, ತಗೋ ಮರ ಗಣೇಶ 1 ಲೋಟ ಚಹಾ ಕುಡಿ ಮರ ಅಂತ ಹೇಳಿದ್ರು. ನಾನು 1 ಲೋಟ ಚಹಾ ಕುಡಿದೆ. ಮತ್ತು ನನ್ನ ವಿಷಯ ಏನಂತ ಹೇಳಿದ್ರೆ, ನಾನು ಒಂದು ಚಹಾ ಕುಡಿದ್ರು ಅವರು ಯಾಕೆ ಕೊಟ್ಟರು, ಎಲ್ಲೇ ಹೋದರೂ ಸಹ, ನಾನು ಒಂದು ತರಕಾರಿ ಅಂಗಡಿ ಹೋದರೂ ಸಹ ಅದನ್ನು ಕುಲಂಕಿತವಾಗಿ ಕೇಳಿಕೊಂಡೇ ತೊಗೊಂಡು ಬರುವಂಥದ್ದು ನನ್ನ ಧರ್ಮ. ಹಾಗೆ ಎಲ್ಲರೂ ಮಾಡಬೇಕಂತೇಳಿ ನಾನು ಹೇಳೋದಿಲ್ಲ, ಹೇಳುವಂಥ ಹಕ್ಕು ನಮಗಿಲ್ಲ. ನಾನು ಒಂದು ಚಹಾ ಕುಡಿದೆ. ಮತ್ತು ಎಲ್ಲ ನನ್ನ ದೋಸ್ತಿಯವರು, ಕೃಷ್ಣ ಶೆಟ್ಟಿ, ಸಂತೋಷ, ಇವರೆಲ್ಲ ಶಿರೂರು ಮುರ್ಕೆಯವರು, ಅವರೆಲ್ಲ. ಕಡೆಗೆ ಮತ್ತೆ ಸ್ವಲ್ಪ ತಡೆದು ಮತ್ತೆ ಚಹಾ ಬಂತು, ಮತ್ತೊಂದು ಚಹಾ ಕುಡಿದೆ, 2 ಚಹಾ ಕುಡಿದೆ. ನಂತರ ನನಗೆ ಒಂಥರ ಆಶ್ಚರ್ಯ ಆಯಿತು, ಏನು ದುಡ್ಡು ಕೊಡದೆ ಇವರು ಚಹಾ ಕೊಡ್ತಾ ಇದ್ದಾರಲ್ಲ, ಯಾಕೆ ಅಂತೇಳಿ ಮತ್ತೆ ಹೋಗಿ ಪ್ರಶ್ನೆ ಮಾಡಿದ್ದೇನೆ, ಯಾಕೆ ಈ ಚಹಾನು ಕೊಡ್ತೀರಿ ಅಂತೇಳಿ. ಅವ್ರು ಹೇಳಿದರು, ಇದು ಮೋದಿ ಚಹಾ ಅಂತ ಹೇಳಿದ್ರು. ಅಲ್ಲ, ಮೋದಿ ಚಹಾ ಆಗಲಿ, ಧರ್ಮಕ್ಕೆ ಯಾಕೆ ಕೊಟ್ಟಿದ್ರಿ ಅಂತೇಳಿ. ಇಲ್ಲ, ನಮ್ಮ ಮೋದಿ ಅವರು ಇಲೆಕ್ಷನ್ ಹೇಳ್ತಾರೆ ಇದು ಚಹಾ ಕೊಡಬೇಕಂತ. ನಾನೇನು ಮಾಡೋದು, ನನ್ನ ಕರ್ಮ ಕಾಂಡ. ಯಾವುದೇ ವಿಷಯಕ್ಕೆ ನಾನು ಹೇಳುವಂಥದ್ದು ಕೇವಲ ದಾಖಲಾತಿ ಕೇಳು, ಇದು ಯಾಕೆ ಕೊಡ್ತೀರಿ, ಧರ್ಮಕ್ಕೆ ಯಾಕೆ ಕೊಡ್ತೀರಿ ಅಂತ ಕೇಳಿ ಕುಡಿಬೇಕು, ಕೇಳಿ ತಿನ್ನಬೇಕು. ಇದು ನನಗೆ ಬಂದಂಥ ಕಷ್ಟ. ಅದ ನಂತರ ಅವ್ರು ಹೇಳಿದರು, ಮೋದಿ ಸರ್ ಅವರು ಓಟು ನಿಲ್ತಾರೆ, ಇಲ್ಲಿ ಸಿಂಗಾಪುರ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತ ಹೇಳಿದರು. ನಾನು ಕುಡಿದದ್ದು ನನ್ನ ದೇಹದೊಳಗೆ ಹೋಗಿ ಆಗಿದೆ, ಆ ಚಹಾ ನನ್ನ ದೇಹದೊಳಗೆ ಹೋಗಿ ಆಗಿದೆ. ಏನು ಮಾಡೋದು, ವಾಪಸ್ ಕೊಡ್ಲಿಕ್ಕೆ ಉಂಟಾ, ಹಣ ತಗೊಳ್ತಾರಾ? ಇಲ್ಲ, ಫ್ರೀ ಅಂತೇಳಿ ಮೊದಲು ಹೇಳಿ ಆಯಿತು. ನಾನು ಮತ್ತು ಇವರಿಗೆ ಹಣ ಕೊಟ್ಟರೆ 2 ಚಹಾಕ್ಕೆ ಎಷ್ಟು ಅಂತೇಳಿ ಕೊಟ್ಟಿದ್ರೆ ವಾದ ವಿವಾದ ಆಗ್ತದೆ. ಅದಕ್ಕೆ ನಮ್ಮ ಹೆಗ್ಗುಂಜಿ ಗ್ರಾಮದಲ್ಲಿ ನಾನು ಓಟ್ ಹಾಕಿದ್ದಿಲ್ಲ ಅಂತೇಳಿ ನನಗೆ ಈ ಮಂದಾರ್ತಿ ದೇವಸ್ಥಾನದಲ್ಲಿ ಅಶೋಕ ಎಂಬುವನು ನನ್ನಲ್ಲಿ ಮಂದಾರ್ತಿ ಶ್ರೀ ದುರ್ಗಾಪರಮೇಶ್ವರಿ ಸನ್ನಿಧಾನದಲ್ಲಿ ನನಗೆ ಪ್ರಶ್ನೆ ಕೇಳಿದ್ದಾನೆ, ನೀನು ಓಟ್ ಹಾಕೋದಿಲ್ಲ, ಯಾಕೆ ನೀನು ಈಗ ಒದ್ದಾಡ್ತಿ ಅಂತೇಳಿ. ಅವೆಲ್ಲ ಬಿಡಿ, ಅವ್ರನ್ನೆಲ್ಲ ಬಿಡಿ, ಅವರೆಲ್ಲ ರಾಜಕೀಯ ಮಾಡಿ, ಹಣ ಮಾಡಿ, ಮೋಸ ಮಾಡಿ, ಕಳ್ತನ ಮಾಡುವವರು. ಅವರು ಓಟ್ ಹಾಕಿದ್ದಾನೆ ಅಂತ ಹೇಳಿ ಅವ್ರ ಹತ್ರ ಜೀವಮಾನಕ್ಕೆ 1 ಓಟ್ ಹಾಕ್ಲಿಕ್ಕೆ ಅವ್ರದ್ದೇ ಓಟ್ ಅವರು ಹಾಕ್ತಾರಂತ ಹೇಳಲಿಕ್ಕೆ ನಂಬಿಕೆ ಇಲ್ಲ. ಇನ್ನೊಬ್ಬರು ಕೈ ಬೆರಳು ತೋರಿಸ್ಬೇಕಾದ್ರೆ ನಾನು ಸರಿಯಾಗಿದ್ದರೆ ಇನ್ನೊಬ್ಬರಿಗೆ ಹೇಳ್ಬೋದು, ಕ್ವಶನ್ ಸಿಕ್ಬೋದಿಲ್ಲ, ಅವರಿಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಅವಾಗ ಅವನಿಗೆ ಬೇಕಾಗುವಂಥ ಉತ್ತರ ಕೊಟ್ಟಿದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಮೋದಿ ಚಹಾ ಕುಡಿದಕ್ಕೆ 2 ಓಟನ್ನು ಹಾಕಿದ್ದೇನೆ. ಅವರ ಋಣವನ್ನು ನಾನು ತೀರಿಸ್ಕೊಂಡಿದ್ದೇನೆ. ಯಾರ ಋಣವಿದ್ದರೂ ಸಹ ನಾನು ಇವತ್ತಲ್ಲ ನಾಳೆ ಆದರೂ ನನಗೆ ನೆನಪುಂಟು. ನನಗೆ 8 ವರ್ಷದ ನಂತರ ಇವತ್ತು 40-45 ವರ್ಷ ಆಗಿದೆ. ಪ್ರತಿಯೊಂದು ನೆನಪುಂಟು. ಯಾವುದು ಬೇಕಾದರೂ ನನ್ನ ಪ್ರಶ್ನೆ ಕೇಳಿ ನನ್ನಲ್ಲಿ.
ಯಾರ ಒಡನಾಟ ಮಾಡಿದ್ದೇನೆ, ಏನು ಮಾಡಿದ್ದೇನೆ, ಎಲ್ಲಿ ತಿಂದಿದ್ದೇನೆ, ಎಲ್ಲಿ ಊಟ ಮಾಡಿದ್ದೇನೆ. ಯಾಕಂದರೆ ನನಗೆ ತಾಯಿ ಸರಸ್ವತಿ ವಿದ್ಯಾಭ್ಯಾಸ ಸ್ವಲ್ಪ ಕಡಿಮೆ ಕೊಟ್ಟಿದ್ದಾರೆ. ಹಾಗೆ ಶ್ರೀ ಲಕ್ಷ್ಮೀ ತಾಯಿ ಹಣ ಸಂಪತ್ತಿ ನನಗೆ ಬೇಡ, ನನಗೆ ಆಯುಷ್ಯ ಆರೋಗ್ಯ ಗಟ್ಟಿ ಕೊಡಲಿ ಅಂತ ಹೇಳೋದೇ ನನ್ನ ಬೇಡಿಕೆ. ಅಲ್ಲ, ಹಣ ಕೊಡಲಿಲ್ಲ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. ನಾನು ದುಡಿದಷ್ಟು ನಾನು ಸಂಪಾದನೆ ಮಾಡಿದ್ದೇನೆ, ನಾನು ಧರ್ಮ ಮಾಡಿದ್ದೇನೆ, ನಾನು ದಾನ ಧರ್ಮ ಮಾಡಿದ್ದೇನೆ ಅಂತೇಳಿ ಯಾರ ಹತ್ರ ಹೇಳ್ಕೊಳ್ಬಾರ್ದು. ಅದು ಜನರಿಗೆ ಗೊತ್ತಿರಬೇಕು. ಅದೇ ರೀತಿಯಲ್ಲಿ ಎಲ್ಲರಿಗಿಂತ ಎಷ್ಟೋ ಕಲ್ತರು ಇರ್ಬೋದು, ಎಷ್ಟೋ ನನಗಿಂತ ಎಷ್ಟೋ ತಿಳುವಳಿಕೆ ಇರ್ಬೋದು, ತಂತ್ರಜ್ಞಾನ ವಿಜ್ಞಾನ ಅದೆಲ್ಲ ಓದಿದವರು ಇರ್ಬೋದು. ಆದರೆ ತಾಯಿ ಬುದ್ಧಿಶಕ್ತಿ ಸ್ವಲ್ಪ ನನಗೆ ಒಳ್ಳೆಯ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಲ್ಲಿ ಬೇಕಾದರೂ ನಿಂತು ನಾನು ಯಾವುದೇ ವಿದ್ಯೆಯಲ್ಲಿ ಅಭ್ಯಾಸ ಇಲ್ಲದಿದ್ದರೂ ಸಹ ಹಣ ಇಲ್ಲದಿದ್ದರೂ ಸಹ ತಾಯಿಯನ್ನು ಮಾತ್ರ ನೆನಪು ಬಿಡೋದಿಲ್ಲ. ಲಕ್ಷ್ಮೀ ಸರಸ್ವತಿ ಅನ್ನಪೂರ್ಣೇಶ್ವರಿ ಅಂತೇಳಿ ಅವರ 3 ಜನನೂ ನಾನು ನೆನಪಿಡುವುದಿಲ್ಲ. ಆದರೆ ನನಗೆ ತಿಳುವಳಿಕೆ ಜಾಸ್ತಿ ಕೊಟ್ಟಂಥ ತಾಯಿ ಇದ್ದಾರಲ್ಲ, ತಂದೆ ಇದ್ದಾರಲ್ಲ, ದೇವರು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ. ಎಲ್ಲರಿಗಿಂತ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ. ಇದು ನನಗಿಂತ ಜಾಸ್ತಿ ಯಾರಿಗೆ ಕೊಟ್ಟಿರ್ಬೋದು, ಬಟ್ ನನಗೆ ನನ್ನ ತೃಪ್ತಿ ಉಂಟು, ನನಗೆ ತೃಪ್ತಿಯಾಗುವಷ್ಟು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಾನು ಈಗ ಅವರ ಋಣ ಯಾರದ್ದೇ ಆಗಲಿ, ಯಾರದೇ 10 ರೂಪಾಯಿ ಋಣವನ್ನು ನಾನು ತಪ್ಪಾಗಿ ತಿಂದಿರ್ಬೋದು. ತಿಂದದ್ದನ್ನು ನನಗೆ ನೆನಪುಂಟು. ಏನು ಕಳ್ಳತನ ಮಾಡೋಕ್ಕೋ ಮೋಸ ಮಾಡೋದಕ್ಕೆ ನಾನು ಅದಕ್ಕೆ ಅವರ ಋಣ ತಿಂದಿದ್ದರು, ಅವ್ರ ಋಣಕ್ಕೆ 10 ರೂಪಾಯಿ ಅದಕ್ಕೆ ಸೇರಿಸಿ ಕೊಟ್ಟುವ ನಾನು ಈ ಋಣಕ್ಕೆ ನಾನು ಬರುವುದಿಲ್ಲ ಅಂತ ಹೇಳ್ತೇನೆ. ನ್ಯಾಯಕ್ಕಾಗಿ 10 ರೂಪಾಯಿ ನನ್ನದೇ ಖರ್ಚು ಮಾಡ್ಕೊಂಡು ನಾನು ಇವತ್ತು ಊಟಕ್ಕಿಲ್ಲದೆ ಇದ್ದರೂ ಸಹ, ನಮ್ಮ ಮನೆಯಲ್ಲಿ ಉಮ್ಮಕ್ಕಿಲ್ಲದೆ ಇದ್ದರೂ ಸಹ ನಾನು ಹೋಗಿ ಅವ್ರ ಮನೆಯಲ್ಲಿ ಊಟ ಇಲ್ಲೇ ಕೇಳಿ ಅವರಿಗೆ ಸಹಾಯ ಮಾಡಿ ಬರುವಂಥದ್ದು ನನ್ನ ಧರ್ಮ. ಅದು ಹೇಳ್ಕೊಳ್ಳುವಂಥದ್ದಲ್ಲದು, ನಾವು ಮಾಡಿ ತೋರಿಸುವಂಥದ್ದು, ನಾವು ಮಾಡಿದಂಥದ್ದು. ಅದೇ ರೀತಿಯಲ್ಲಿ ಒಬ್ಬ ಮಾಧ್ಯಮ ವರ್ಗದವನು ರಾಕೇಶ್ ಶೆಟ್ಟಿ, ಅವನಿಗೆ ನಾವೆಲ್ಲ ಹೇಳುವಂಥದ್ದಲ್ಲ. ಎಲ್ಲೋ ಕೂತ್ಕೊಂಡು ಮಾತಾಡಬೇಕು ಯಾರ ಹತ್ರ. ನಾನು ಮಾತಾಡೋದಕ್ಕೆ ಇದನ್ನು ಸಾಮಾನ್ಯ ಮನುಷ್ಯ ಅಂತ, ಅವರೆಲ್ಲ ಆಗಲ್ಲ. ಒಂದು ಸಂಸ್ಥೆಯನ್ನು ನಡೆಸುವಂಥದ್ದು, ಒಂದು ದೇವಸ್ಥಾನವನ್ನು ನಡೆಸೋ ಹಾಗೆ ಇವರು ಒಂದು ಸಂಸ್ಥೆ, ಒಂದು ಅಂಗಡಿ ಮನೆ ಅಂತ ಹೇಳ್ತೇವೆ ನಾವು. ಅದನ್ನು ನಡೆಸಬೇಕಾದ್ರೆ ಯಾವ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಂತೇಳಿ, ಅವರು ವ್ಯಾಪಾರ ಬರುವಂಥ ಕಸ್ಟಮರನ್ನು ಯಾವ ರೀತಿ ನೋಡಬೇಕಂತೇಳಿ ಅವರಲ್ಲಿ ಹಣವನ್ನು ತಗೊಳ್ಳುವಂಥದ್ದು, ಇಂಥದ್ದು ಮಾಡುವಂಥದ್ದು ಒಳ್ಳೆ ರೀತಿಯಲ್ಲಿ. ಈ ಸಂಸ್ಥೆಯನ್ನು ಹಾಳು ಮಾಡಿಕೊಳ್ಳುವಂಥದ್ದು ಹಣಕ್ಕಾಗಿ. ಇದು ಮಾತಾಡುವಂಥದ್ದು ಅವನ ಶಬ್ದ ಎಲ್ಲ ಉಂಟಲ್ಲ, ಯೋಗವೇತನದಲ್ಲಿ ಬೈಯುವಂಥದ್ದು, ತಾಯಿ ಅದನ್ನು ನಾನು ಹಿಡ್ಸ್ಯಾಕುವಂಥದ್ದಲ್ಲ. ಎಲ್ಲರೂ ನೋಡಿದೆ ಅವರು. ಅವರಿಗೂ ಸಹ ನಾನು ಮಾತಾಡಲಿ ತಾಕತ್ತುಂಟು, ನನ್ನ ಹತ್ರ ತಾಕತ್ತುಂಟು ಅಂತ ಹೇಳ್ತೇನೆ. ಬೇಕಾದ್ರೆ ನೇರ ನನ್ನನ್ನು ಸಂಪರ್ಕಿಸಲಿ. ಅವರು ಒಬ್ಬರೇ ಬರಬೇಕು, ಒಬ್ರಿಗೊಬ್ಬರು ಸಾಲಿದ್ದಾರೆ ಯಾರೂ ಇಲ್ಲ. ಇವರು ಹಿಂದಿನಿಂದ ಹಣ ಉಂಟು ಅಂತೇಳಿ ಒಬ್ಬರು 4 ಜನ ಕುರುಚರನ್ನು ಕರೆದುಕೊಂಡು ಬಂದು ಮಾಧ್ಯಮದಲ್ಲಿ ಕೂರಿಸ್ಕೊಂಡು ಮಾತಾಡುವಂಥದ್ದಲ್ಲ. ಅವರಿಗೆ ಬೇಕಾಗೋರನ್ನು ಕೂರಿಸ್ಕೊಂಡು ಮಾತಾಡುವಂಥದ್ದಲ್ಲ. ಮೊನ್ನೆ ಒಂದು ವಿಡಿಯೋ ನೋಡುವಾಗ ಅವನನ್ನು ಮತ್ತೊಬ್ಬ ದೋಸ್ತಿಯನ್ನು ಕೂರಿಸ್ಕೊಂಡು ಮಾತಾಡುವಂಥದ್ದು. ಇದು ಸರಿ. ಅವರ ಭಟ್ರಂತೆ. ಮತ್ತದರಲ್ಲಿ ಭಟ್ರು ಯಾವ ಅನ್ಯಾಯ ಮಾಡೋದಿಲ್ಲ, ಅದರಲ್ಲಿ ಅವನ ದೋಸ್ತಿಯಾಗಿ ಕೂತ್ಕೊಂಡು ಮಾತಾಡುವಂಥದ್ದು. ಅದನ್ನು ಎಲ್ಲರ ಮಾಧ್ಯಮದವರು ನೋಡಿದ್ದಾರೆ, ಎಲ್ಲ ಯೂಟ್ಯೂಬರು ನೋಡಿದ್ದಾರೆ, ಎಲ್ಲ ಮೊಬೈಲ್ ಇರೋರು ನೋಡಿದ್ದಾರೆ. ಯಾರು ಸರಿ ಯಾರು ತಪ್ಪು ಅಂತೇಳಿ ಅವರೇ ಅದನ್ನು ಮಾಡಿದ್ದಾರೆ. ಅದಕ್ಕೆ ಹೇಳುವಂಥದ್ದು, ಈ ಗಿಳಿಯರಾದಂಥ ಇವನ ಬಗ್ಗೆ ಮಾತಾಡ್ತೇನೆ. ನಮ್ಮ ಊರಿನ ಹತ್ತಿರ ಅದಕ್ಕೆ ನಾನು ಮಾತಾಡುವಂಥದ್ದು. ಅಮೃತೇಶ್ವರಿ ದೇವಸ್ಥಾನದಲ್ಲಿ ನಮ್ಮ ತಾಯಿ ತಾಯಿ ಮಕ್ಕಳಂತೇಳಿ ನಾವು ಕರಿತೇವೆ. ಅವರು ಸಹ ಇವತ್ತು ಹಿಂದೂ ಮುಸ್ಲಿಮ್ ಅಂತ ಹೇಳ್ತಾರೆ. ಅಲ್ಲಿ ಮುಸ್ಲಿಮರೇ ಬಂದು ಪೂಜೆಯನ್ನು ಮಾಡಿಕೊಂಡು ಮಕ್ಕಳಿಲ್ಲದ ಕಾಲದಲ್ಲಿ ತನ್ನ ತಾಯಿಯಲ್ಲಿ ಬೇಡಿಕೊಂಡು ಮಕ್ಕಳಾದ ಕೂಡಲೇ ಅವರ ಜಾತಿಯವರ ವಿರೋಧವಾಗಿ ಅವರು ಹೋರಾಟ ಮಾಡಲಿಕ್ಕೆ ಬಂದಿದ್ದಾರೆ. ಆದರೂ ಕೂಡ ಅವರು ಹೇಳಿಕೊಂಡಂಥ ಹರಕೆಯನ್ನು ತಾಯಿಯ ಅಮೃತೇಶ್ವರಿ ದೇವಸ್ಥಾನದಲ್ಲಿ ಅವರು ಮಾಡಿ ಹೋಗಿದ್ದಾರೆ. ನೀವು ಬೇಕಾದರೆ ನಮ್ಮ ವರ್ಗವನ್ನು ಬಿಟ್ಟು ನೀವು ಹಾಕಿದರೂ ತೊಂದರೆ ಇಲ್ಲ, ನನ್ನನ್ನು ಹೊರಗೆ ಹಾಕಿದರೂ ತೊಂದರೆ ಇಲ್ಲ.
ನಾನು ಮಾಡುವಂಥದ್ದು ನನಗೆ ಕೊಟ್ಟಂಥ ತಾಯಿ ಅಮೃತೇಶ್ವರಿ ತಾಯಿ. ಆ ತಾಯಿಯವಲ್ಲಿ ನಾನು ಹರಕೆ ಹೊತ್ತಾಗ ನನಗೆ ಮಗುವಾಗಿದೆ. ಆ ಹರಕೆಯನ್ನು ನಾನು ತೀರಿಸಲೇಬೇಕಂತೇಳಿ ಅವರು ಮಾಡುವಂಥ ಅದು ಧರ್ಮ. ಈ ರಾಕೇಶ್ ಶೆಟ್ಟಿಗೂ ಮತ್ತು ಆ ಡಾಕ್ಟ್ರಿಗೆ ಅದಮ್ಮ ಹಾಗೆ ಆ ಗಿಳಿಯರು ನಮ್ಮ ಅಮೃತೇಶ್ವರ ದೇವಸ್ಥಾನದಲ್ಲಿ ಹುಟ್ಟಿದೋದಕ್ಕೆ ಅವನ ಹೆಸರು ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ಅವರೆಲ್ಲ ಏನು ಅಲ್ಲಿ ಇಲ್ಲಿ ಬೊಗಳುವಂಥದ್ದಲ್ಲ. ನಾನು ಯಾಕೆ ಕೆಟ್ಟ ಶಬ್ದ ಹೇಳ್ತೀನಿ, ಮಾಧ್ಯಮದ ಎದುರು ಕೂತ್ಕೊಂಡು ಬೊಗಳುವಂಥದ್ದಲ್ಲ. ಎದುರೇ ನೇರವಾಗಿ ಒಬ್ಬನೇ ಬರಬೇಕು. ಅವನ ತಾಕತ್ತಿದ್ರೆ ಅವನು ಬರಬೇಕು, ನಮ್ಮ ತಾಕತ್ತಿದ್ರೆ ನಮ್ಮ ತೊಗೊಳ್ಬೇಕು. ಮತ್ತು ಈ ಬೆದರಿಕೆ ಎಲ್ಲ ಇದ್ದದ್ದು 30 ವರ್ಷ ಹಿಂದೆ ನಾನು ಮಂಗಳೂರಲ್ಲಿ ಕೆಲಸ ಮಾಡುವಾಗ ಅಮರ ಆಳುವ ಮುತ್ತಪ್ರೈ ಹಾಗೆ ಒಂದು 3-4 ಜನ ರೌಡಿಗಳಿದ್ದರು. ಅವಾಗ ಅಲ್ಲಿ ಪೇಟೆಯವರೆಲ್ಲ ಅವರು ಬುಲೆಟ್ ಅಂತಿತ್ತು, HD ಬುಲೆಟ್ ಅಂತೇಳಿ. ಅದನ್ನು ಆ ಶಬ್ದ ನೋಡಿದಾಗಲೇ ಅವರು ಎಲ್ಲ ಅಂಗಡಿ ಬಾಗಿಲು ಹಾಕ್ಕೊಳ್ಳುವಂಥದ್ದು, ರೂಮ್ ಬಾಗಿಲು ಹಾಕ್ಕೊಳ್ಳುವಂಥದ್ದು, ಇದೆಲ್ಲ ನಾನು ಅಲ್ಲಿ ಕಣ್ಣಾರೆ ನೋಡಿದ್ದೇನೆ. ಅಂಥವರನ್ನೇ ಈ ಕಾಲದಲ್ಲಿ ಇತಿಹಾಸದಲ್ಲಿ ಅವರನ್ನೆಲ್ಲ ಮಟ್ಟ ಹಾಕ್ತಿದ್ದಾರೆ. ಅದೇ ರೀತಿಯಲ್ಲಿ ಈ ಗಿಳಿಯಾರ್ ಮತ್ತು ರಾಕೇಶ್ ಶೆಟ್ಟಿ ಮತ್ತು ಡಾಕ್ಟರ್ ಇವರೆಲ್ಲ ಇದ್ದಾರಲ್ಲ, ಇನ್ನೊಂದು 4-5 ಜನ ಮಾತ್ರ. ಮತ್ತೊಂದು ಸಲ ಮಾತಾಡ್ತೇನೆ. ಬೇರೆ ಎಲ್ಲ ಆಗಲಿ, ತನಿಖೆ ಆಗಲಿ, ಮತ್ತು ಇವರು ಎಲ್ಲಿ ಹೋಗ್ತಾರಂತ ನೋಡುವ. ಸತ್ಯಕ್ಕೆ ಒಂದು ಕಾಲ ಉಂಟಂತ ಹೇಳುತ್ತಾ ಎಲ್ಲರೂ ತಾಳ್ಮೆಯಿಂದ ಕಾಯಬೇಕು. ಮತ್ತು ಅಧಿಕಾರಿಗಳ ಮೇಲೆ, ನಿಷ್ಠಾವಂತ ಅಧಿಕಾರಿಗಳ ಮೇಲೆ ನಂಬಿಕೆ ಇಡಬೇಕಂತ ಹೇಳುತ್ತಾ ನಮ್ಮ ಅಂಬೇಡ್ಕರನ್ನು ನೆನೆಯುತ್ತಾ ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.